ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ನನ್ನ ಚಾನಲಲ್ಲಿ ನೀವೆಲ್ಲ ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋ ನೋಡ್ತೀರಾ. ಏನಂತ ಅಂದರೆ ಇವಾಗ ನಂದು ಕಸಿನ್ ವೆಡ್ಡಿಂಗ್ ಅಂತ ಆಲ್ರೆಡಿ ಹೇಳಿದ್ದೆ. ಇವಾಗ ವೆಡ್ಡಿಂಗ್ದು ಶಾಪಿಂಗ್ ಎಲ್ಲ ವಿಡಿಯೋ ತೋರಿಸಿದೆ. ಸೊ ಇವಾಗ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇದೆ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟಲ್ಲಿ ಏನು ತೋರಿಸ್ತೀನಿ, ಫೋಟೋಸ್ ಅಂತೂ ತೋರಿಸಲ್ಲ. ಬಟ್ ಆ ಫೋಟೋಸ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಅಂದರೆ ಬಿಹೈಂಡ್ ದ ಸೀನ್ಸ್ ಏನೇನೆಲ್ಲ ಆಗುತ್ತೆ, ಎಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಫಸ್ಟು ಪ್ಯಾಲೇಸ್ ಹತ್ರ ಹೋಗಿದ್ವಿ. ನಾನು ಅವಾಗ ವಿಡಿಯೋ ಏನು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಅಲ್ಲಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಪ್ಯಾಲೇಸ್ದೆಲ್ಲ ಶೂಟ್ ಆಗಿ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ಅಲ್ಲಿಂದ ಏನೇನೆಲ್ಲ ಬಿಹೈಂಡ್ ದ ಸೀನ್ಸ್ ಎಲ್ಲ ಏನೇನೆಲ್ಲ ಇರುತ್ತೆ, ಹಿಂಗೆಲ್ಲ ಕಷ್ಟಪಡ್ತಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇವಾಗ ನಮ್ಮದು ನೆಕ್ಸ್ಟ್ ಶೂಟಿಂಗ್ ಲೊಕೇಶನ್ ಬಂದು ನಿಮ್ಗೆ ಇವಾಗ ಬ್ಯೂಟಿಫುಲ್ ವ್ಯೂ ಕಾಣ್ತಾ ಇದೆ. ಇದು ಯಾವ ಪ್ಲೇಸ್ ಅಂತ ಅಂದರೆ ಬಲ್ಮುರಿ ವಾಟರ್ ಫಾಲ್ಸ್. ಸೊ ಇವಾಗ ನಿಮಗೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಸೊ ಈ ಫಾಲ್ಸಲ್ಲಿ ಹೇಗೆಲ್ಲ ಫೋಟೋ ಶೂಟ್ ಮಾಡ್ತಾರೆ, ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಈ ಬ್ಯೂಟಿಫುಲ್ ಪ್ಲೇಸ್ನ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ವಾಟರ್ ಫಾಲ್ಸ್ ಎಲ್ಲ ನೋಡಿದ್ರಿ ಅಲ್ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ವಾಟರ್ ಫಾಲ್ಸ್ ಪಕ್ಕನೇ ಈ ಥರ ಒಂದು ತೋಟ ಇತ್ತು. ಸೊ ಇಲ್ಲಿ ತೋಟದಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫಸ್ಟು ಬರೀ ಹುಡ್ಗಂದು ಶೂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಹುಡುಗಿನ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ಲಿಟ್ರಲಿ ಇದೇ ಸ್ಪಾಟಲ್ಲಿ ಮಿನಿಮಮ್ 3 hours ಶೂಟ್ ಮಾಡಿದ್ದಾರೆ. ನಮಗಂತೂ ಇವ್ರು ಫೋಟೋ ತೆಗಿಯೋದು ನೋಡಿ ನೋಡಿ ನಮಗೆ ಸುಸ್ತಾಯಿತು. ಜಸ್ಟ್ ಇಮ್ಯಾಜಿನ್ ಹುಡುಗಿ ಸಿಚುಯೇಷನ್ ಹೇಗಿರುತ್ತೆ ಅಂತ. ಸೊ ಈ ಕಡೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇತ್ತು. ಆ್ಯಂಡ್ ಈ ಗ್ಯಾಪಲ್ಲಿ ನಾನೇನು ಮಾಡ್ತಾಯಿದ್ದೆ ಅಂತ ಅಂದರೆ ಅವ್ರದ್ದು ಮಾತ್ರ ಫೋಟೋಸ್ ತೆಗೆಸ್ಕೊಂಡ್ರೆ ಸಾಕ. ಸೊ ನಾನು ಈ ಗ್ಯಾಪಲ್ಲಿ ಒಳ್ಳೆ ಪಿಕ್ಚರ್ಸ್ ಎಲ್ಲ ತೊಗೊಂಡೆ. ಸೊ ನಂದು ಕೂಡ ಬಿಹೈಂಡ್ ದ ಸೀನ್ಸ್ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಪಿಕ್ಚರ್ ಕ್ಲಿಕ್ ಮಾಡ್ತಾ ಇರೋದು ನನ್ನ ಕಸಿನ್ ವರುಣ್ ಅಂತ. ಆಫ್ಟರ್ ಸೋ ಮೆನಿ ಟ್ರಯಲ್ಸ್ ನಾನು ಒಂದು 4 ಇಂದ 5 ಒಳ್ಳೆ ಪಿಕ್ಚರ್ಸ್ ತೆಗೆಸ್ಕೊಂಡೆ. ಹಲೋ ಗಾಯ್ಸ್, ಸೊ ಏನು ಗೊತ್ತಾ, ನಾವು ಈ ಥರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಂತೂ ಯಾವುದೇ ಕಾರಣಕ್ಕೂ ಹುಡುಗಿ ಜೊತೆ ಅಂತೂ ಬರಬಾರ್ದು. ಏನಕ್ಕಂತ ಅಂದರೆ ಇವಾಗ ಅವರು ಫೋಟೋ ಶೂಟ್ಗಂತ ಹೋಗಿ 11 ಗಂಟೆಗೆ ಹೋಗಿದ್ದು. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. ಸೊ ನಮ್ಮದು ಫೋಟೋಗ್ರಾಫರು ಕಾಣಿಸ್ತಾ ಇಲ್ಲ, ಹುಡುಗಿನೂ ಕಾಣಿಸ್ತಾ ಇಲ್ಲ. ಅಷ್ಟು ಫೋಟೋಸ್ ತೊಗೋತಾ ಇದ್ದಾರೆ. ಅದು ಏನು ತೆಗಿತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇವಾಗ ನಾವಿಲ್ಲಿ ಕುತ್ಕೊಂಡು ಏನು ಮಾಡಬೇಕು ಹೇಳಿ, ಚೆನ್ನಾಗಿ ಊಟ ಮಾಡಬೇಕು. ಸೊ ಇವಾಗ ನನ್ನ ಮುಂದೆ ಏನಿದೆ ಇಲ್ಲಿ ಅಂತ ಹೇಳಿದ್ರೆ, ಇದೇನು ಮೀನು? ಯಾವ ಮೀನು? ಕಾಟ್ಲಾ ಮೀನಿದೆ. ಫುಲ್ ಸಕ್ಕತ್ತಾಗಿದೆ ಫ್ಲೇವರ್. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ, ಇದನ್ನು ಚೆನ್ನಾಗಿ ಅವ್ರು ಬರೋಷ್ಟರಲ್ಲಿ ಫುಲ್ ಬ್ಯಾಟಿಂಗ್ ಮಾಡಬೇಕು. ಹಲೋ ಗಾಯ್ಸ್, ಸೊ ಇವಾಗ ಈ ತೋಟದಲ್ಲಿ ಶೂಟ್ ಎಲ್ಲ ಆಯಿತು. ಇವಾಗ ಲೊಕೇಶನ್ ಚೇಂಜ್ ಆಗಿದೆ. ನಾನು ಇವಾಗ ಇವ್ರ ಫೋಟೋ ತೊಗೋಬೇಕಾದ್ರೆ ನಾನು ಒಬ್ಳಿಗೆ ಏನು ಮಾಡಲಿ? ಸೊ ನನ್ನ ಜೊತೆ ಇಬ್ಬರು ಅಣ್ಣಂದಿರಿದ್ದಾರೆ. ಹಲೋ ಹೇಳಿ ಅಣ್ಣ. ಅವನಲ್ಲಿ
ನಾನೆಲ್ಲ ಹೌಸ್. ಸೊ ಇವಾಗ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಡ್ರೋನ್ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ತೋರಿಸಿದೆ ಅಲ್ವಾ, ಒಂದು ಬ್ರಿಡ್ಜ್ ಕಾಣಿಸ್ತಾ ಇತ್ತು. ಸೊ ಆ ಬ್ರಿಡ್ಜ್ ಮೇಲೆ ಒಂದು ವಾಕಿಂಗ್ ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಡ್ರೋನ್ ವ್ಯೂ ಅಲ್ಲಿ ಮಾಡಬೇಕಂತ ಇಲ್ಲಿ ಡ್ರೋನ್ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಈ ಡ್ರೋನ್ ಸೆಟಪ್ ಎಲ್ಲ ಆದಮೇಲೆ ವಾಕಿಂಗ್ ವ್ಯೂ ಮಾಡೋಕ್ಕೆ ಒಂದು ಅಷ್ಟೊತ್ತೇನು ತೊಗೊಳ್ಳಿಲ್ಲ, ಬೇಗ ಮಾಡಿದ್ರು ಅದನ್ನು. ಬಟ್ ತುಂಬ ಸಲ ಟ್ರಯಲ್ ಮಾಡಿಸಿದ್ರು ಅದು ಪರ್ಫೆಕ್ಟಾಗಿ ಬರೋವರೆಗೂ. ಫಿಶ್ ಎಲ್ಲ ತಿಂದಾಯಿತು. ನೆಕ್ಸ್ಟ್ ನಿಮ್ಮೆಲ್ಲ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಗೊತ್ತಾ? ಇವಾಗ ನಮ್ಮ ಹುಡುಗಿ ಕೂಡ ಫುಲ್ಲಲ್ಲಿ ವಾಟರ್ ಪ್ಲೇಸಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ನಾನು ಅಲ್ಲಿ ವಾಟರ್ ಪ್ಲೇಸಲ್ಲಿ ಹೇಗೆಲ್ಲ ಫೋಟೋಶೂಟ್ ಮಾಡ್ತಾರೆ, ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ, ಬನ್ನಿ ಬೇಗ. ಸೊ ಇಲ್ಲಿ ನೋಡಿ ಪಾಪ ನಮ್ಮ ಹುಡುಗರು ನನಗೆ ವೀಡಿಯೋ ಮಾಡೋಕ್ಕೆ ಏನು ಕಷ್ಟ ಆಗಬಾರ್ದಂತ ಬ್ಯಾಗು ನಂದು ಜಾಕೆಟ್ ಎಲ್ಲ ಅವರೇ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸ್ವೀಟ್ ಆಫ್ ದೆಮ್. ಸೊ ಇವಾಗ ನಮ್ಮದು ನೆಕ್ಸ್ಟ್ ವ್ಯೂ ಬಂದೆ ಇಲ್ಲಿ ವಾಟರ್ ಪ್ಲೇಸ್. ಆ್ಯಕ್ಚುಲಿ ಇಲ್ಲಿ ಶೂಟ್ ಮಾಡಬೇಕಂತ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಏನಕ್ಕಂತ ಹೇಳಿದ್ರೆ ಅಲ್ಲಿ ವಾಟರ್ ಫಾಲ್ಸ್ ತುಂಬ ಫೋರ್ಸ್ ಆಗಿರುತ್ತೆ. ಲಿಟ್ರಲಿ ನಮ್ಗೆ ಅದು ನೋಡಿದ್ರೆ ಏನು ಅನ್ಸಲ್ಲ, ಬಟ್ ಅಲ್ಲಿ ನಡೆಯೋಕ್ಕೆ ಕೂಡ ಆಗೋದಿಲ್ಲ, ಅಷ್ಟು ಫೋರ್ಸಾಗಿ ಬರ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಜೊತೆ ಯಾವಾಗಲೂ ಒಬ್ಬರು ಪೊಲೀಸ್ ಇದ್ದೇ ಇದ್ದರು. ಏನಾದರೂ ಗಲಾಟೆ ಅಥವಾ ಏನಾದರೂ ತುಂಬ ಜನ ಟೂರಿಸ್ಟ್ ಇದ್ರಲ್ವ ಏನಾದ್ರು ಆಗುತ್ತೆ ಅಂತ ಇಲ್ಲಿ ಶೂಟ್ ಮುಗಿಯೋವರೆಗೂ ಒಬ್ಬರು ಪೊಲೀಸ್ ಇದ್ದೇ ಇರ್ತಾರೆ. ಸೊ ಇಲ್ಲಂತೂ ಪಾಪ ಹುಡುಗಿಗಂತೂ ಸಖತ್ತು ಕಷ್ಟ ಅನಿಸ್ತು. ಸೊ ಇವಾಗ ನೋಡಿದ್ರಿ ಅಲ್ವಾ ಬಲ್ಮುರಿ ಏನು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಇವಾಗ ಬಲ್ಮುರಿ ಲೊಕೇಶನ್ ಮುಗೀತು. ಇವಾಗ ನೆಕ್ಸ್ಟ್ ಲೊಕೇಶನ್ ಮೇ ಬಿ ಇವಾಗ ಸಂಜೆ ಹೇಳ್ತಾರೆ. ಸೊ ಸಂಜೆ ಯಾವ ಲೊಕೇಶನ್ ಅಂತ ನಿಮಗೂ ಅದು ಕೂಡ ತಿಳಿಸ್ತೀನಿ. ಸೊ ಮತ್ತೆ ನಿಮ್ಮೆಲ್ಲರೂ ನಾನು ಸಂಜೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಸೊ ಬಲ್ಮುರಿಯಲ್ಲೆಲ್ಲ ಶೂಟ್ ಮಾಡಿಸ್ಕೊಂಡು ಎಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಸೊ ಎಲ್ರಿಗೂ ಬಿಸಿಲಲ್ಲಿ ನಿಂತ್ಕೊಂಡು ಫುಲ್ ಸುಸ್ತಾಗಿತ್ತು. ಸೊ ಎಲ್ಲರೂ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಶೂಟ್ಗೆ ರೆಡಿ ಆದ್ವಿ. ಸೊ ಸಂಜೆ ಯಾವ ಲೊಕೇಶನ್ ಅಂತ ನಿಮಗೆ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವಾಗ ಸಂಜೆ ಟೈಮ್ ಬಂದು ಇಟ್ಸ್ 5 o'clock. ಸೊ ಇವಾಗ ನಮ್ಮದು ಫೋಟೋಶೂಟ್ ನೆಕ್ಸ್ಟ್ ಲೊಕೇಶನ್ ಯಾವುದಂತ ಅಂದರೆ ಇಟ್ಸ್ ಜಲ್ ಮಹಲ್ ರೆಸಾರ್ಟ್. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ನಿಮಗೆ ಪ್ರಾಪರ್ಟಿ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ಫೋಟೋಶೂಟ್ ಕೂಡ ಹೇಗಾಗುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ಸೈಡ್. ಸೊ ಈ ರೆಸಾರ್ಟಲ್ಲಿ ನಂಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಇಷ್ಟ ಆಗಿತ್ತು ಅಂತ ಅಂದರೆ ಎಲ್ಲ ಕಡೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಗಿಡ ಮರ ಸೂಪರ್ಬ್ ಆಗಿತ್ತು, ಗ್ರೀನರಿ. ಸೊ ಈವ್ನಿಂಗ್ ವೈಬ್ಸ್ ವಾಸ್ ರಿಯಲಿ ಗುಡ್. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಇವಾಗ ನೀವು ಕೂಡ ರೆಸಾರ್ಟ್ನ ನೋಡಿಬಿಟ್ಟು ಎಂಜಾಯ್ ಮಾಡಿ.
ಸೊ ರೆಸಾರ್ಟ್ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಫುಲ್ ವೀಡಿಯೋ ಕವರ್ ಮಾಡೋಕ್ಕಾಗಿಲ್ಲ, ಬಟ್ ನಾವು ಎಲ್ಲೆಲ್ಲಿದ್ವಿ ಅಲ್ಲೆಲ್ಲ ಕಂಪ್ಲೀಟಾಗಿ ಶೂಟ್ ಮಾಡಿದ್ದೀನಿ. ಸೊ ನಾನು ರೆಸಾರ್ಟ್ ತೋರಿಸೋ ಮಧ್ಯ ಹೇಗೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ಅಂತ ನಿಮಗೆ ತೋರಿಸಿಲ್ಲ ಅಲ್ವಾ. ಸೊ ಇಲ್ಲಿ ನೋಡಿ ಬಿಹೈಂಡ್ ದ ಸೀನ್ಸ್ ಏನೇನೆಲ್ಲ ಆಗ್ತಾ ಇದೆ ಅಂತ. ಸೊ ಶೂಟ್ ಎಲ್ಲ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲೆ ಆಗಿತ್ತು. ಬೆಳಗ್ಗೆ 7ಗೆ ಸ್ಟಾರ್ಟ್ ಆಗಿದ್ದು, ಸಂಜೆವರೆಗೂ ಆಯಿತು. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಹೇಳಿ, ನನ್ನ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನಾನು ನಿಮ್ಮೆಲ್ಲರೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಆ್ಯಂಡ್ ಟೇಕ್ ಕೇರ್. Thank you so much.